ಕೊರೋನಾ ಮಹಾಮಾರಿ ಭೀತಿಯಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಕಟ್ಟುನಿಟ್ಟಿನ ಲಾಕ್ಡೌನ್ ವಿಧಿಸಿದ್ರು ಅಲ್ಲಲ್ಲಿ ಈ ನಿಯಮಾವಳಿಗಳನ್ನು ಮುರಿಯುವಂತಹ ಘಟನಾವಳಿಗಳು ನಡೆಯುತ್ತಲೇ ಇದೆ. ಇದೀಗ ಉಡುಪಿಯ ಮಲ್ಪೆಯಲ್ಲಿರುವ ಸೇಂಟ್ ಮೇರಿಸ್ ದ್ವೀಪದಲ್ಲಿ ಲಾಕ್ಡೌನ್ ನಿಯಮಗಳನ್ನು ಗಾಳಿಗೆ ತೂರಿದಂತಹ ಘಟನೆ ನಡೆದಿದೆ. ಸೇಂಟ್ ಮೇರಿಸ್ ದ್ವೀಪದಲ್ಲಿ ಗುಂಡು ಪಾರ್ಟಿ ನಡೆಸಿದಂತಹ ಆರೋಪ ಕೇಳಿ ಬರ್ತಾ ಇದೆ. ದ್ವೀಪದಲ್ಲಿ ನಿನ್ನೆ ರಾತ್ರಿ 9:30ಕ್ಕೆ ದ್ವೀಪದ ಬೆಳಕು ಕಂಡಿದ್ದು ಸ್ಥಳೀಯರು ಈ ಬಗ್ಗೆ ಮಲ್ಪೆ ಹಾಗೂ ಕರಾವಳಿ ಕಾವಲು ಪಡೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ವಿಷಯ ತಿಳಿದು ಪೊಲೀಸರು ಅಲರ್ಟ್ ಆಗ್ತಾ ಇದ್ದಂತೆ ದ್ವೀಪದಲ್ಲಿ ಲೈಟ್ ಬಂದ್ ಆಗಿದ್ದು ವಿಚಾರಿಸಿದಾಗ ಸೇಂಟ್ ಮೇರಿಸ್ ದ್ವೀಪದ ನಿರ್ವಾಹಕರ ಕಾರು ಸ್ಥಳದಲ್ಲಿದ್ದದ್ದು ಕಂಡು ಬಂದಿದೆ. ಪ್ರವಾಸಿ ಬೋಟ್ ಜಟ್ಟಿಯ ಸಮೀಪ ಬೀಚ್ ನಿರ್ವಾಹಕ ಸುದೇಶ್ ಶೆಟ್ಟಿ ಹಾಗೂ ನಿರ್ಮಿತಿ ಕೇಂದ್ರ ಸಿಬ್ಬಂದಿಯು ಕಾರ್ ನಿಲ್ಲಿಸಿದ್ದು ದ್ವೀಪದ ನಿರ್ವಾಹಕ ಸುದೇಶ್ ಶೆಟ್ಟಿ ತನ್ನ ಕಾರು ಇರುವುದನ್ನು ಒಪ್ಪಿಕೊಂಡಿದ್ದಾರೆ. ಇನ್ನು ದ್ವೀಪದಲ್ಲಿ ಪರಿಕರಗಳ ಸಾಗಾಟಕ್ಕಾಗಿ ಬಂದಿರುವುದಾಗಿ ಹೈಟೈಟ್ ಇರುವ ಕಾರಣ ತೀರ ಪ್ರದೇಶಕ್ಕೆ ಬರಲಾಗಲಿಲ್ಲ ಎಂದು ಹೇಳಿದ ಸುದೇಶ್ ಶೆಟ್ಟಿ ಮತ್ತು ಅವರ ಸ್ನೇಹಿತರು ರಾತ್ರಿ 1 ಗಂಟೆಗೆ ದ್ವೀಪದಿಂದ ವಾಪಸ್ ಆಗಿದ್ದಾರೆ. ಇನ್ನು ಸ್ಥಳೀಯ ಚುನಾಯಿತ ನಗರಸಭಾ ಸದಸ್ಯ ಯೋಗೀಶ್ ಅವರು ಈ ಬಗ್ಗೆ ದೂರು ನೀಡಿದ್ದು ಕರಾವಳಿ ಕಾವಲು ಪಡೆ ಪೊಲೀಸರಿಂದ ವಿಚಾರಣೆ ನಡೆಸಿದ್ದಾರೆ. ಇನ್ನು ಈ ಲಾಕ್ಡೌನ್ ನಿಷೇಧಿತ ಅವಧಿಯಲ್ಲಿ ದ್ವೀಪಕ್ಕೆ ತೆರಳಿದ ಬಗ್ಗೆ ಸ್ಥಳೀಯರ ಆಕ್ಷೇಪ ವ್ಯಕ್ತಪಡಿಸಿದ್ದು ದ್ವೀಪದಲ್ಲಿ ಪಾರ್ಟಿ ನಡೆಸಿದ ಬಗ್ಗೆ ಕರಾವಳಿ ಕಾವಲು ಪಡೆಗೆ ದೂರು ನೀಡಿದ್ದು ದ್ವೀಪಕ್ಕೆ ರಾತ್ರಿ ಹೊತ್ತು ಯಾರೂ ತೆರಳುವಂತಿಲ್ಲ. ಈ ಹಿನ್ನೆಲೆ ವಿಚಾರಣೆ ನಡೆಸಿ ಬೀಚ್ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಜಿಲ್ಲಾಧಿಕಾರಿಗೆ ವರದಿ ನೀಡುವುದಾಗಿ ಕರಾವಳಿ ಕಾವಲು ಪಡೆ ಪೊಲೀಸರು ಹೇಳಿದ್ದಾರೆ.